ಹಲೋ, ಸೂತ್ಗಾಗೈತೆ. ಅಲ್ಲಪ್ಪ ನೀನ್ ಸೋಮವಾರ ದೇವಸ್ಥಾನಕ್ಕೆ ಬರ್ತೀನಿ ಅಂತ ಹೇಳಿದಲ್ಲಪ್ಪ. ಅದೇ ಸೂತ್ಗಾಗೈತೆ ಸ್ವಾಮಿ. ಸೂತ್ಕ ಆಗೈತಾ? ಹೌದಾ, ಅದಕ್ಕೆ ಬರ್ತೀನಿ ಅಂತ ಹೇಳಿದಲ್ಲ, ಬರ್ಲಿಲ್ವಲ್ಲ. ಹೆಣ್ಮಕ್ಳದ್ದು ಇಲ್ವಲ್ಲಪ್ಪ, ನಿನ್ಗೂ ಅದಕ್ಕೆ ಏನ್ ಸಂಬಂಧ? ನೀನೊಬ್ಬ ಬರ್ಬೋದಾಗಿತ್ತಲ್ಲ. ಏನ್ ಸ್ವಾಮಿ? ಹೆಣ್ಮಕ್ಳಿಗೂ ನಿನ್ಗೂ ಏನ್ ಸಂಬಂಧ ಇರ್ಲಿಲ್ಲ, ನೀನ್ ಬರ್ಬೋದಾಗಿತ್ತು. ಮನೆ ಸೂತ್ಗ ದೇವಸ್ಥಾನಕ್ಕೆ ಹೋಗ್ತಾರೆ ಹುಡುಕ್ ನನ್ ಮಗ ಸ್ವಾಮಿ. ಮನೆ ಸೂತ್ಗ ಸ್ವಾಮಿ, ಅದೇ ನಮ್ಮ ಮನೆ ಸೂತ್ಗ. ಮನೆ ಸೂತ್ಕ ಅಂದ್ರೆ ಹೆಣ್ಮಕ್ಳು ಆಗ್ತಾರಲ್ಲ, ಅದಕ್ಕೂ ನಿನ್ಗೂ ಏನ್ ಸಂಬಂಧ? ನೀನ್ ಹೆಣ್ಮಕ್ಳು ಬರಬಾರ್ದು, ನಿನ್ಗೆ ಏನ್ ಸಂಬಂಧ? ಹೋಗಂಗಿಲ್ವಂತೆ ದೇವಸ್ಥಾನಗಳಿಗೆ ಅಂತ ಅಂದ್ರು. ಹೆಣ್ಮಕ್ಳು ಬರಂಗಿಲ್ಲ, ನಿನ್ಗೂ ಏನ್ ಸಂಬಂಧ? ಗೊತ್ತಾಗ್ಲಿಲ್ರ. ಅಲ್ಲ ಕಣಯ್ಯ, ಹೆಣ್ಮಕ್ಳು ಆಗೋರೆ ಸೂತ್ಕ ಗೊತ್ತಾಯ್ತು. ಹೆಣ್ಮಕ್ಳು ಆಗಿರೋದ್ರಿಂದ ನೀನ್ ಬರ್ಬೋದಾಗಿತ್ತಲ್ಲ. ನಾನ್ ನಿನಗ್ ತಾನೇ ಹೇಳಿದೆ, ಹೆಣ್ಮಕ್ಳಿಗಲ್ವಲ್ಲ. ಹೋಗ್ಬಾರ್ದು ಅಂತ ಅಂದ್ರು ಸ್ವಾಮಿ. ಈಗ ಅಕಸ್ಮಾತ್ ದೊಡ್ಡ ಮನೆಗೂ ಎಷ್ಟೋ ಜನ 15-20 ಜನ ಇರ್ತಾರೆ. ಒಬ್ಬೊಬ್ರು ಹಾಕೊಂಡ್ ಕೂತ್ಕೊಂಡ್ರೆ ಗಂಡಸ್ರುಗಳಂಗಾರ ದೇವಸ್ಥಾನಕ್ಕೆ ಹೋಗಲ್ವಾ? ಕೇಳಿ ಹೇಳ್ತೀನಿ, ಬರ್ತೀನಿ ಸ್ವಾಮಿ. ಕೇಳಿ ಸ್ನಾನ ಮಾಡ್ಕೊಂಡು. ಈಗ ದೊಡ್ಡ ಕುಟುಂಬ ಇರ್ತಾವಲ್ಲಪ್ಪ, 15-20 ಜನ. ಗೊತ್ತಾಯ್ತು. ಅವ್ರೆಲ್ಲ ಅಕಸ್ಮಾತ್ ಒಂದೇ ಡೇಟ್ ಹಾಕ್ತಾರ? ಎಲ್ಲ ಒಂದೊಂದು ಡೇಟ್ ಆದಾಗ ಕೂತ್ಕೊಂಡಾಗ ನಾವು ನೋಡಕ್ ಹೋಗೋಣ. ಆಗಿದ್ರ ಅಂತಾನ. ಅಲ್ಲ, ಆಗಿದ್ರ ಅಂತ ನೋಡಕ್ ಹೋಗೋಣ. ಅದೇ ನಾನು ಹೇಳ್ತೇನೆ, ಹೆಣ್ಮಕ್ಳಿಗೂ ನಿನ್ಗೂ ಏನ್ ಸಂಬಂಧ? ನೀನ್ ಬರ್ಬೇಕಾಯ್ತಾನೆ. ಗೊತ್ತಾಗ್ಲಿಲ್ಲ. ಈಗ ಯಾವಾಗ ಬರ್ತೀಯಾ? ಈಗ ನಾಳೆ ಸಪ್ರಿ ಸಾಯಂಕಾಲ ಬರ್ತೀನಿ. ಬರ್ತೀಯಾ? ಆಯ್ತು, ಜಲ್ದಿ ಬಾ. ನಿಮ್ಮ ನೀನ್ ಸಾಯಣ ಮೊದ್ಲು ಬಾತ್ರೂಮ್ಗೆ ಹೋಗು. ಏನಪ್ಪ? ಇನ್ನಲ್ಲ, ಇಲ್ಲಿ ಪಕ್ಕದಾಗೆ. ಏನಂತೆ? ಯಾರ ಇಲ್ಲಿ ಇದು ಗ್ಯಾಸ್ಟ್ರಿಕ್ ಆಯ್ತು. ಇನ್ನೇನಪ್ಪ ಸಮಾಚಾರ? ಏನು ಇಲ್ರ. ಈಗ ಯಾವಾಗ ಬರ್ತೀಯ ಮನೆ ಕಡೆ? ಎಲ್ಲ ನಿನ್ನೆ ಒಂದು ಗಂಡು ಬಂದಿತ್ತಲ್ಲ, ಗಂಡಿನ ವಿಚಾರ ಏನಾಯ್ತು? ಗಂಡು ಯಾಕೋ ಒಂದ್ ಸ್ವಲ್ಪ ಕಾಯಿಲೆ ಮನಸ್ಕೊಂಡಂಗ್ ಕಂಡ್ರು. ಏನ್ ಕೆಲ್ಸದಾಗ ಅವನಂತೆ? ಇದು ಇದೆಂತದ ಈ ಕಪ್ಪತ್ತೂರು ಗ್ರಾಮೀಣ ಬ್ಯಾಂಕ್ ಕ್ಯಾಶಿಯರ್. ಅವ್ರ ತಂದೆ ಕೆಲಸ ಸಿಕ್ಕೈತೆ. ಅವ್ರ ತಂದೆ ತೀರೋ ಇರೋದು, ಅವ್ರ ಕೆಲಸ ಸಿಕ್ಕೈತೆ. ಆ ಗಂಡು ಬೇಡ ಅಂತಿ ಹಂಗಾರೆ? ನೋಡಿ ಹೆಂಗ್ ಹೇಳ್ತೀರಾ? ಇಲ್ಲ, ಅದನ್ನು ಇಲ್ಲೇ ಬರ್ಬೇಕಾಗುತ್ತೆ ನೀನ್ ನೋಡಕ್ಕೆ. ಆಯ್ತು, ಬರ್ತೀವಿ ಸ್ವಾಮಿ. ನೋಡ್ಕ ನೀನ್ ತಾಯಿನ ಇನ್ನಲ್ಲ, ಇಲ್ಲಿ ಪಕ್ಕದಾಗಿರೋರ್ನ. ಏನಮ್ಮ, ಯಾರಿಗ ಬೈತಿದ್ಯಾಕಂತ? ಇಲ್ಲಿ ಯಾರೋ ನಮ್ ಸ್ವಾಮಿಗಳು ನಿಂತಿದ್ರು, ಅವ್ರನ್ನ ಸ್ವಾಮಿ. ಏನಂತೆ? ಯಾರೋ ಇಲ್ಲಿ 2 ಸಲ ಊಸ್ಬಿಟ್ರು, ಅದಕ್ಕೆ. ಹೌದಾ? ನೀನ್ ತಾಯಿನ ನಿಂತ ಮಾಡ್ಕ, ಆಮೇಲೆ ದೇವ್ರು ಹೇಳಿದಂತೆ.